ಇನ್ನು ಜಾತಿ ಗಣತಿ ವರದಿ ಕುರಿತು ಸಂಪುಟ ಸಭೆಯಲ್ಲಿ ಎಲ್ಲಾ ಸಮಸ್ಯೆಗೂ ಕೂಡ ಪರಿಹಾರ ಸಿಗಲಿದೆ. ಯಾವ ಸಮುದಾಯವೂ ಕೂಡ ಆತಂಕಕ್ಕೆ ಒಳಗಾಗೋದು ಬೇಡ ಅಂತ ಸಚಿವ ಎಂ ಬಿ ಪಾಟೀಲ್ ಹೇಳಿದ್ದಾರೆ. ಮತ್ತೊಂದೆಡೆ ಲಿಂಗಾಯತರ ಸಂಖ್ಯೆ ಏಕೆ ಕಡಿಮೆ ಆಗಿದೆ ಅಂತ ವಿಶ್ಲೇಷಣೆ ಆಗಿದೆ. ನನ್ನ ಅಭಿಪ್ರಾಯವನ್ನು ಸಂಪುಟ ಸಭೆಯಲ್ಲಿ ಮಂಡಿಸ್ತೀನಿ ಅಂತ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಇದು ಜನಗಣತಿ ಅಲ್ಲ, ಇದು ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ. ಇದು ಆ ಸಮೀಕ್ಷೆಯಲ್ಲಿ ಇವತ್ತೊಂದು ದಿವಸ ವರದಿಯನ್ನು ಕಾಂತರಾಜು ಅವರು ಏನು ಸಮೀಕ್ಷೆ ಮಾಡಿದರು. ಆ ಸಮೀಕ್ಷೆಯಿಂದ ಜಯಪ್ರಕಾಶ್ ಹೆಗಡೆ ಅವರು ಅದನ್ನೆಲ್ಲನೂ ಕೂಡ ಇವತ್ತೊಂದು ದಿವಸ ಸಬ್ಮಿಟ್ ಮಾಡಿದ್ದಾರೆ. ಅದನ್ನು ಹೋದ ಸಂಪುಟ ಸಭೆಯಲ್ಲಿ ಎಲ್ಲರಿಗೂ ಒಂದೊಂದು ಕಾಪಿಯನ್ನು ಕೊಟ್ಟು ಅದನ್ನ ನೋಡ್ಕೊಂಡು ಬಂದು ಇವತ್ತು ಕ್ಯಾಬಿನೆಟ್ ಮಾತಾಡಿ ಅಂತ ಇವತ್ತು ಕ್ಯಾಬಿನೆಟ್ನಲ್ಲಿ ಮಾತಾಡ್ತೀವಿ. ಅದಷ್ಟೇ, ಯಾರಿಗೂ ಭಯ ಬೇಡ. ಇವತ್ತು ಯಾರೇನು ಆತಂಕಗಳು ಎಲ್ಲ ಸಮುದಾಯಗಳಿದ್ದಾವೆ, ಎಲ್ಲ ಸಮುದಾಯಗಳಿಗೆ ಲಿಂಗಾಯತರು, ಒಕ್ಕಲಿಗರು, ಹಿಂದುಳಿದವರು, ದಲಿತರು, ಮುಸಲ್ಮಾನರು, ಇನ್ನುಳಿದ ಎಲ್ಲ ಚಿಕ್ಕ ಚಿಕ್ಕ ಸಮುದಾಯ ಒಳಗೊಂಡು ಎಲ್ಲರಿಗೂ ಕೂಡ ಸಮಾಧಾನಕರ ಆಗೋ ರೀತಿಯಲ್ಲಿ ಇವತ್ತು ಕ್ಯಾಬಿನೆಟ್ನಲ್ಲಿ ನಾವು ನಿರ್ಣಯವನ್ನು ಕೈಗೊಳ್ತೀವಿ. ಇದೆಲ್ಲವೂ ಕೂಡ ಸುಸೂತ್ರವಾಗಿ ಪರಿಹಾರ ಆಗುತ್ತೆ. ಇನ್ನಷ್ಟು ಈ ಎಲ್ಲ ಸಮಾಜಗಳನ್ನ ಶಕ್ತಿಯುತವಾಗಿ ಮಾಡಲಿಕ್ಕೆ, ಅವರಿಗೆ ಸಹಾಯ ಮಾಡಲಿಕ್ಕೆ ನಾವು ಅನುಕೂಲ ಮಾಡ್ತೇವೆ. ಅವ್ರನ್ನ ಕೌಂಟ್ ಮಾಡಲಿಕ್ಕೆ ಹೆಂಗೆ, ಇದು ಒಂದು ಸ್ವಲ್ಪ ತಾಂತ್ರಿಕ ಸಮಸ್ಯೆ ನಮ್ಮ ಹತ್ರ ಇದೆ, ಕಾನೂನಾತ್ಮಕ ತೊಡಕು ನಮ್ಮ ಹತ್ರ ಇದೆ. ಅದಕ್ಕೆ ಪರಿಹಾರ ಹುಡುಕಾಡಬೇಕಾಗೋದು ನಾವು ಕೂಡ ಸಮಾಜದವ್ರನ್ನೂ ಕೂಡ ಮಾಡಬೇಕಾಗ್ತದೆ, ಸರ್ಕಾರ ಕೂಡ ಮಾಡಬೇಕಾಗ್ತದೆ. ಒಟ್ಟಾರೆ ಇವತ್ತೊಂದು ದಿವಸ ಇದನ್ನು ನಾವು 99% 100% ಇವತ್ತೊಂದು ದಿವಸ ನಾವು ಇದನ್ನು ಬಗೆಹರಿಸುವಂಥ ಕೆಲಸ ಮಾಡ್ತೀವಿ. ಎಲ್ಲರಿಗೂ ಕೂಡ ನ್ಯಾಯ ಸಿಗುವ ರೀತಿಯಲ್ಲಿ ಪರಿಹಾರನ ಕಂಡ್ಕೊಳ್ತೀವಿ. ಸಂಪೂರ್ಣವಾಗಿ ಓದಿದ್ದೀನಿ, ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀನಿ, ಎಲ್ಲಿ ಸಮಸ್ಯೆಗಳಿದೆ ಅದೆಲ್ಲವನ್ನು ಕೂಡ ನಾನು ಕ್ಯಾಬಿನೆಟ್ ಮಿನಿಸ್ಟ್ರು, ನಮಗೆ ಸಂಪುಟ ಸಭೆ ಇದೆ, ನಮ್ಗೆ ಫೋರಮ್ ಅದು. ಆ ಫೋರಮ್ನಲ್ಲಿ ಇವತ್ತೊಂದು ದಿವಸ ನಾನು ಏನು ಹೇಳೋದನ್ನು ಹೇಳ್ತೀನಿ, ಇವತ್ತೊಂದು ದಿವಸ ಹೇಳಿಸ್ತೀವಿ. ಅದನ್ನೆಲ್ಲ ಸಮಾಧಾನಕರವಾಗಿ ಅದನ್ನು ಎಲ್ಲನೂ ಕೂಡ ತಿಳ್ಕೊಂಡು ನಿರ್ಣಯಕ್ಕೆ ಬರ್ತೀವಿ. ನನ್ನ ನಿಲುವು ನಾನು ಈಗಾಗಲೇ ಹೇಳಿದ್ದೇನೆ. ಇವತ್ತಿನ 4 ಗಂಟೆಗೆ ಸಚಿವ ಸಂಪುಟದ ಸಭೆ ಇದೆ. ಈ ಸಭೆಗೆ ಮುಂಚಿತವಾಗಿ ನಮ್ಮ ಶಾಸಕರ ಜೊತೆಯಲ್ಲಿ, ನನ್ನ ಸಹೋದ್ಯೋಗಿ ಮಿತ್ರರ ಜೊತೆಯಲ್ಲಿ, ಸಚಿವ ಸಂಪುಟದ ಸದಸ್ಯರ ಜೊತೆಯಲ್ಲಿಯೂ ಚರ್ಚೆ ಮಾಡ್ತಾ ಇದ್ದೇನೆ. ಇದು ಭಾಳ ದೊಡ್ಡ ಬೃಹತ್ತಾದಂಥ ಒಂದು ಇದು ಸಾಮಾಜಿಕ, ಶೈಕ್ಷಣಿಕ, ಸಾಮಾಜಿಕ ಮತ್ತು ಇದೇನು ಅಧ್ಯಯನ ಇದೆ, ಇದು ಇನ್ನೂ ಭಾಳಷ್ಟು ನಾವು ತಿಳ್ಕೊಳ್ಬೇಕಾಗ್ತದೆ, ಮಾಹಿತಿ ತಗೊಳ್ಬೇಕಾಗಿದೆ. ನಿನ್ನೆ ಮಾನ್ಯ ಮುಖ್ಯಮಂತ್ರಿಯವರು ಬೀದರ್ಗೆ ಬಂದಿದ್ದರು. ಆ ಒಂದು ಕಾರ್ಯಕ್ರಮದಲ್ಲಿ ನಾನು ವ್ಯಸ್ತನಾಗಿದ್ದೆ. ಈಗೆಲ್ಲ ನೋಡ್ತಾ ಇದ್ದೇನೆ, ನೋಡಿ ನನ್ನ ಅಭಿಪ್ರಾಯ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡ್ತೇನೆ. ಮತ್ತು ನಾವು ಯಾರೂ ಜಾತಿ ಗಣತಿ ವಿರೋಧಿಗಳಲ್ಲ. ಮತ್ತು ಇವತ್ತು ಯಾವುದೇ ರೀತಿಯಲ್ಲಿ ನಮ್ಮ ಸಮುದಾಯದ ಇವತ್ತೇನು ಅವರಿಗೆ ಸಾಮಾಜಿಕ ನ್ಯಾಯ ಅವರಿಗೆ ಕೊಡಿಸುವಂಥದ್ದು. ಯಾಕೆಂದರೆ ಸಾಮಾಜಿಕ ನ್ಯಾಯ ಯಾವುದೇ ಒಂದು ವ್ಯಕ್ತಿ, ಒಂದು ಜಾತಿ, ಒಂದು ಪ್ರಾಂತಕ್ಕೆ ಸೀಮಿತವಾದಂಥದ್ದಲ್ಲ. ಸಾಮಾಜಿಕ ನ್ಯಾಯ ಈ ದೇಶದಲ್ಲಿರುವಂಥ ಎಲ್ಲ ಸಮುದಾಯಗಳಿಗೆ ನಾವು ಕೊಡಬೇಕಾಗ್ತದೆ. ಸಂವಿಧಾನಬದ್ಧವಾಗಿಯೂ ಸಮಾಜದಲ್ಲಿರುವಂಥ ಕಡೆ ವ್ಯಕ್ತಿ, ಅವನು ಶೋಷಿತ ಸಮುದಾಯಕ್ಕೆ ಒಳಗಾಗಿದ್ದವರು ಇರ್ಬೋದು, ಪರಿಶಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದವರು, ಅಲ್ಪಸಂಖ್ಯಾತರು, ಅವರ ಜೊತೆಯಲ್ಲಿ ಮೇಲ್ವರ್ಗದ ಬಡವರಿಗೂ ನಾವು ಸಾಮಾಜಿಕ ನ್ಯಾಯ ಕೊಡಲೇಬೇಕಾಗ್ತದೆ. ಅದು ನಮ್ಮ ಪಕ್ಷದ ಸಿದ್ಧಾಂತ ಇದೆ, ತತ್ವ ಇದೆ. ಆ ಆಧಾರದ ಮೇಲೆ ನಮ್ಮ ಸರ್ಕಾರ ಈ ವರದಿ ಬಗ್ಗೆ ಏನು ಮಾಡಬೇಕು ಅನ್ನೋಂಥದ್ದು ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅಂತಿಮವಾದಂಥ ಒಂದು ತೀರ್ಮಾನವನ್ನು ಮಾಡುತ್ತೇವೆ. ಹೌದು, ಅಂಕಿಅಂಶ ಕಡಿಮೆ ಆಗಿದೆ. ಇವತ್ತು 1990ರಲ್ಲಿ ಏನು ಚಿನ್ನಪ್ಪರೆಡ್ಡಿ ಆಯೋಗದ ವರದಿ ಇತ್ತು, ಅದರ ಪ್ರಕಾರ ಲಿಂಗಾಯತರ, ವೀರಶೈವರ ಜನಸಂಖ್ಯೆ 16.94% ಇದೆ ಅಂತ ಇತ್ತು. ಈಗ 11% ಇದೆ. ಇದು ಯಾಕೆ ಕಡಿಮೆ ಆಗಿದೆ ಅಂತ ಹೇಳಿ ಅದ್ರ ಬಗ್ಗೆ ವಿಶ್ಲೇಷಣೆ ಆಗಬೇಕು, ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಬೇಕಾಗ್ತದೆ. ಲಿಂಗಾಯತ ವಿಷಯ ಮಹಾಸಭೆಯಲ್ಲಿ ಚರ್ಚೆ ನಡೀತಾ ಇದೆ. ನಾನು ಒಂದ್ಸಲ ಹೇಳಿದ್ದೆ, ಅದ್ರ ಬಗ್ಗೆ ಮಹಾಸಭೆ ತೀರ್ಮಾನ ಮಾಡ್ತಾರೆ. ಸಮುದಾಯದವರು ತಮ್ಮ ನಿಲುವನ್ನು, ತಮ್ಮ ಒಂದು ಅಭಿಪ್ರಾಯವನ್ನು, ತೀರ್ಮಾನವನ್ನು ಮಾಡ್ತಾರೆ. ಅದಕ್ಕೆ ಯಾರು ಹೆಂಗೆ ವಿರೋಧ ಮಾಡ್ಲಿಕ್ಕೆ ಬರುತ್ತೆ?